ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇರುವಂತ ಪ್ಲೇಸ್ ಯಾವುದಂದ್ರೆ ಪ್ಲಾನೆಟ್ ಅರ್ತ್. ಮೈಸೂರಲ್ಲಿ ಒಂದು ಪುಟ್ಟ ಪ್ರಾಣಿ ಪ್ರಪಂಚಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಇವತ್ತು ನಾವು 4 ಜನ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿರುವಂತ ಪ್ರಾಣಿಗಳನ್ನ, ಆಮೇಲೆ ಜಿಪ್ ಲೈನ್ ಎಲ್ಲ ಇದೆ, ಆಮೇಲೆ ಯಾವ ರೀತಿ ಇರುತ್ತೆ ಎಲ್ಲ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಈ ಬ್ಲಾಗ್. ಸೊ ಇಲ್ಲಿರೋದು ನಮ್ಮ ಸಿಸ್ಟರು, ಆಮೇಲೆ ನಮ್ಮ ವೈಫ್, ಆಮೇಲೆ ನಮ್ಮ ಚಿಕ್ಕಪ್ಪ. ಇವತ್ತು ನಮ್ಮ ಜೊತೆಗೆ ಪ್ರಾಣಿ ಪ್ರಪಂಚನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮ್ಮ ಚಿಕ್ಕಪ್ಪ ಅವರು ಇದ್ದಾರೆ ಇವತ್ತು. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಸ್ಟಾರ್ಟ್. ರೀಚ್ ಆದ್ವಿ. ಸೊ ಇದೇ ಪ್ರಾಪರ್ಟಿ. ಮೈಸೂರಿಂದ ಒಂದು 14 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಎಷ್ಟು ಸರ್ ಟಿಕೆಟ್? 200 ಒಬ್ಬರಿಗೆ. ಚಿಲ್ಡ್ರನ್ ಆದರೆ 75 ಫೀಸ್. ಓಕೆ, ಒಂದು ಗ್ಲಾನ್ಸ್ ಹಂಗೆ ಹಾಕೊಳ್ಳೋದಾದ್ರೆ ಇದೇ ಎಂಟ್ರೆನ್ಸು. ತಿಮಿಂಗಲ ಬಾಯಿ ಒಳಗೆ ಎಂಟ್ರೆನ್ಸ್ ಇರುತ್ತೆ. ನಾವು ಎಂಟ್ರಿ ಆಗ್ತಾ ಇದ್ದಂಗೆನೆ ಒಂದು ತಿಮಿಂಗ್ಲ ದೊಡ್ಡ ಬಾಯಿ ತೆಗೆದುಕೊಂಡಿರೋ ಹಾಗೆ, ನಾವು ಅದರೊಳಗಡೆ ಹೋಗೋ ಹಾಗೆ ಒಂಥರ ಯುನಿಕ್ ಫೀಲ್ ಅನಿಸ್ತು. ಚೆನ್ನಾಗಿತ್ತು ಎಂಟ್ರೆನ್ಸ್. ನಾವು ಮೊದಲು ಎಂಟ್ರಿ ಆಗಿದ್ದು ಫಿಶ್ ಗ್ಯಾಲರಿಗೆ. ಅಲ್ಲಿ ಎಂಟ್ರಿ ಆದ ತಕ್ಷಣ ಸಣ್ಣ ಸಣ್ಣ ಮೀನುಗಳಿಂದ ಹಿಡಿದು ದೊಡ್ಡ ಮೀನುಗಳನ್ನು ನಾವಲ್ಲಿ ನೋಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಫೋಟೋಸ್ಗಳನ್ನು ತಗೋತಾ ಇದ್ರು. ಅದು ಕೂಡ ನೋಡಲಿಕ್ಕೆ ತುಂಬ ಕ್ಯೂಟ್ ಆಗಿತ್ತು. ಅದೇ ರೀತಿಯಲ್ಲಿ ಎಷ್ಟೋ ಮೀನುಗಳನ್ನು ನಾವು ನೋಡೂ ಇರಲಿಲ್ಲ, ಆ ಹೆಸರುಗಳನ್ನ ನಾವು ಕೇಳೂ ಇರಲಿಲ್ಲ. ಅಂಥ ಮೀನುಗಳನ್ನು ನಾವೊಂದು ಈ ಫಿಶ್ ಗ್ಯಾಲರಿಯಲ್ಲಿ ನೋಡಿದ್ವಿ. ತುಂಬ ಬ್ಯೂಟಿಫುಲ್ ಆಗಿತ್ತು. ಮೊಲಗಳು ನೋಡಿ ಎಷ್ಟು ಚಿಕ್ಕ ಚಿಕ್ಕ ಇದಾವೆ. ಮೊಲ ಜೊತೆಗೆ ಇದು
ಏನಂತಾರೆ ಇದಕ್ಕೆ? ಹಾ ನೋಡಿ ಇಲ್ಲಿದಾವೆ ಚಿಕ್ಕಂದಿಗುರು. ಚಿಕ್ಕಂದಿಗಳು ಇವು. ಗಿನಿ ಪಿಗ್ ಅಂತೆ, ಗಿನಿ ಪಿಗ್. ಬಿಡ್ರಿ, ಇಲ್ಲೊಂದು ನೋಡಿ ಹೆಬ್ಬಾವು ನೋಡಿದೀರಾ? I got nightmares in my head, I fear that the thoughts build up until I can't hear, that my mind fills up into a creature. ಇಲ್ಲಿ ನೋಡ್ರಿ ಪೈಥಾನು ಎಂತ ದೊಡ್ಡದಿದೆ. ಪೈಥಾನನ್ನ ಈಗ ಮಕ್ಕಳು ಹಿಡ್ತಿದ್ದಾರೆ. ಚಿಕ್ಕ ಹುಡುಗ, ಚಿಕ್ಕ ಪೈಥಾನು, ಚಿಕ್ಕ ಮಕ್ಕಳಿಗೆ ಚಿಕ್ಕ ಪೈಥಾನು, ದೊಡ್ಡವರಿಗೆ ದೊಡ್ಡ ಪೈಥಾನು. ಹೂವಿನ ಹಾರ ಹಾಕ್ದಾಗ ಇಲ್ಲಿ ನೋಡ. ಹಾಯ್ ಹಾಯ್, ಏನ ಬಾರ, ತಿರುಗ್ದ 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 ಆಕ್ಷನ್. ಇದಲ್ಲ ಅದು ಮಾತಾಡಲ್ಲ ಬಿಡು, ಬೇಡ. ಇಲ್ಲೊಬ್ಬ ನೋಡಿ, ಇಲ್ಲೊಬ್ಬ ಕೂತಿದ್ದಾನೆ. ಏನೋ ಹುಡುಗ ಚೆನ್ನಾಗಿದೆಯೇನೋ? ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹೋಯ್ ಇವನು ಒಳ್ಳೆ ನಿದ್ದೆ ಮಾಡ್ತಾವನ ಕೆಳಗಡೆ. ಅವನು ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಏ ಹುಡುಗ, ಹೋಯ್ ಒಳ್ಳೆ ಚೆನ್ನಾಗಿರೋ ಮಾವಿನ ಹಣ್ಣು ನೋಡಿ, ಸಕ್ಕತ್ತಾಗಿದೆ ಮಾವಿನ ಹಣ್ಣು. ಆಮೇಲೆ ಇಲ್ಲಿ ಮಕ್ಕಳು ಆಟಾಡೋಕ್ಕೆ ಚೆನ್ನಾಗಿರೋ ಒಂದು ಅಡ್ವೆಂಚರಸ್ ಸೆಟಪ್ ಮಾಡಿದ್ದಾರೆ. ಆಮೇಲೆ ಜಿಪ್ ಲೈನ್ ಸಹ ಇರುತ್ತೆ. ಪರ್ ಪರ್ಸನ್ 200 ರೂಪೀಸ್ ಜಿಪ್ ಲೈನ್ ಇರುತ್ತೆ. ಸೊ ನಮ್ಮ ಚಿಕ್ಕಪ್ಪ ಅವರು ಈಗ ಜಿಪ್ ಲೈನ್ ಅವ್ರು ಮಾಡ್ತಿದ್ದಾರೆ. ನೋಡೋಣ, ಅಲ್ಲಿಂದ ಜಿಪ್ ಲೈನ್, ಅಲ್ಲಿಂದ ಸೀದಾ ಅಲ್ಲಿವರೆಗೆ. Ready? Safety now on the track. ಕಾಲ ಮೇಲೆ ಎತ್ಕೊಳ್ರಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಓಕೆ, ಚೆನ್ನಾಗಿ ಜಿಪ್ ಲೈನ್ ಮಾಡಿದ್ರು. ಬಾತ್ಕೋಳಿಗಳಿದಾವೆ ನೋಡಿ, ಈಮೋ ಬರ್ಡ್ ಇದೆ. ತುಂಬ ಗ್ರೀನರಿ ಆಗಿದೆ. ಒಳ್ಳೆ ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಪ್ಲೇಸು. ಬಾಯ ಪುಟ್ಟ
ಉಷ್ಟ್ರ ಪಕ್ಷಿ. ತಲೆಗೆ ಅಯ್ಯೋ ಇದೇನು ಹಿಂಗಿದೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಈ ಬಾತ್ಕೋಳಿನೆಲ್ಲ ಏನ್ ಮಾಡ್ತಾರೆ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀನಿ. ಪುಟಾಣಿ ಅಲ್ಲಿ ನೋಡು, ಈ ಕುರಿಗಳು ಬನ್ನೂರು ಕುರಿ. ಇಲ್ಲಿ ನೋಡು, ಇದು ಡಿಫ್ರೆಂಟ್ ಆಗಿದೆ. ಓ ಜಾಕೋಬ್ ಶೀಪ್ ಅಪ್ಪ, ಜಾಕೋಬ್ ಶೀಪ್. ಬಲೆ ಜೋರಿದೆ ಅದಲ್ಲ. ಬಾತ್ಕೋಳಿ ಇದಕ್ಕೆ ಒಂದ್ ದಿವಸ ಕಲ್ಲು ಬಿದ್ದುಬಿಡ್ತು ಅಂತ ಗೇಟ್ ಕೀಪರ್ಗೆ ಒಳಗೆ ಬಿಟ್ಕೊಳ್ಳಲ್ಲ ನೋಡಿ, ಅಷ್ಟು ಇದೈತೆ. ಎಲ್ಲ ಸುತ್ತಾಡಿದ್ಮೇಲೆ ಒಂದು ಫುಡ್ ಕೋರ್ಟ್ ಅಂತ ಇದೆ, ಅಲ್ಲಿ ಕೂತಿದ್ದೀವಿ ಈಗ. ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ 10:00 ಬಂದ್ವಿ. ಇವಾಗ 2-3 ತಾಸು. ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.